ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ದಿಲ್ಲಿ ಅಂದರೆ ಅದ್ಯಾಕೋ ದಿಗಿಲು. ಮೊದಲಿನಿಂದಲೂ ಇಂತಹ ಪ್ರವೃತ್ತಿ ಭಾಳಷ್ಟು ಕಂಡು ಬಂದಿದೆ. ಒಂದೆರಡು ಬಾರಿ ಸಂಸದರಾದವರು ಕೂಡ ಮತ್ತೆ ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಬೇಕು, ಶಾಸಕರಾಗಬೇಕು, ಇಲ್ಲಿ ಸಚಿವರಾಗಬೇಕು ಅಂತ ಆಸೆಯನ್ನು ಯಾವಾಗಲೂ ವ್ಯಕ್ತಪಡಿಸಿರ್ತಾರೆ. ಅದೇನೂ ಕಾರಣ ಗೊತ್ತಿಲ್ಲ. ಇದೇ ಕಾರಣಕ್ಕಾಗಿ ನಮಗೆ ರಾಜಧಾನಿ ದಿಲ್ಲಿಯಲ್ಲಿ ನಮ್ಮ ಪರವಾಗಿ ಬಹಳ ದೃಢವಾದ ನಿಲುವನ್ನು ಹೊಂದಿರುವಂತಹ ರಾಜಕಾರಣಿಗಳು ಕಡಿಮೆ ಆಗ್ತಿದ್ದಾರೆ. ಅನಂತಕುಮಾರ್ ಅಂತಹವರನ್ನು ಹೊರತುಪಡಿಸಿದರೆ ದಿಲ್ಲಿಯಲ್ಲಿ ಕೂತು ರಾಜ್ಯದ ಪರವಾಗಿ ಮಾತನಾಡುವಂತಹ ಅನೇಕ ವರ್ಷಗಳ ಕಾಲ ದಿಲ್ಲಿಯಲ್ಲಿಯೇ ರಾಜಕಾರಣ ಮಾಡಿದಂತಹವರು ರಾಜ್ಯದಿಂದ ಆಯ್ಕೆಯಾದವರು ತುಂಬ ಕಡಿಮೆ. ಇತ್ತೀಚೆಗೆ AICC ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಮಾತು ಮೀರದೆ ಯಾವ ಕೆಲಸವನ್ನು ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಂದ ರಾಜ್ಯಕ್ಕೆ ಏನೋ ಒಳಿತಾಗುತ್ತೆ ಅನ್ನುವ ನಿರೀಕ್ಷೆಯನ್ನು ಮಾಡಲಾಗೋದಿಲ್ಲ. ಪ್ರಧಾನಮಂತ್ರಿ ಆದರೂ ಕೂಡ ಪ್ರಧಾನಮಂತ್ರಿಯಾಗಿ 1.5 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿದರೂ ಕೂಡ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಆಸ್ಥೆಯನ್ನು ವಹಿಸ್ತಾರೆ. ಅವರಿಗೆ ಯಾವಾಗಲೂ ರಾಜ್ಯ ರಾಜಕಾರಣದಲ್ಲಿ ಆಗುವ ಬದಲಾವಣೆಗಳು, ರಾಜ್ಯ ರಾಜಕಾರಣದ ಅವಕಾಶಗಳನ್ನು ಪಡೆದು ತಮ್ಮ ಪಕ್ಷವನ್ನು ತಮ್ಮವರನ್ನು ಅಧಿಕಾರಕ್ಕೆ ತರುವುದರಲ್ಲಿ ಅವರಿಗೆ ಆಸಕ್ತಿ ಹೆಚ್ಚು. ಹಾಗಾಗಿ ಅವರು ಕೂಡ ಯಾವ ಸಂದರ್ಭದಲ್ಲಿ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದು ತುಂಬ ಕಡಿಮೆ ಅಂತಲೇ ಹೇಳಬೇಕು. ಇತ್ತೀಚೆಗೆ ಸದಾನಂದ ಗೌಡರಂತಹವರು ಕೇಂದ್ರ ಸಚಿವರಾದರೂ ಕೂಡ ತಮ್ಮ ಪ್ರಭಾವವನ್ನು ಅಲ್ಲಿ ಏನನ್ನು ಬೀರಲಿಲ್ಲ. ಪ್ರಹ್ಲಾದ ಜೋಶಿ ಅಂತಹವರು ಒಳ್ಳೆಯ ಸ್ಥಾನದಲ್ಲಿದ್ದರೂ ಕೂಡ ಅದರಿಂದ ಅನುಕೂಲಗಳನ್ನು ಪಡೆದದ್ದು ಕಡಿಮೆ. ಯಾಕೆ ಹೀಗಾಗ್ತಿದೆ? ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಯಾಕೆ ಕೇಂದ್ರ ರಾಜಕಾರಣದಲ್ಲಿ, ಸಂಸತ್ತಿನ ರಾಜಕಾರಣದಲ್ಲಿ ಆಸಕ್ತಿ ಕಡಿಮೆ? ಯಾಕೆ ಅಂತಂದರೆ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರವ್ಯಾಪಿ ಪ್ರಾತಿನಿಧ್ಯವನ್ನು ಹೊಂದಿರುವಂತಹ ಸಂಸತ್ ಭವನದಲ್ಲಿ ಇವರ ಮಾತಿಗೆ ಬೆಲೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಈ ಪ್ರದೇಶವಾರು ಭಾಗದಲ್ಲಿ ಜಾತಿ ಕಾರಣಕ್ಕಾಗಿ, ಪ್ರದೇಶ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಇವರಿಗೆ ಪ್ರಾತಿನಿಧ್ಯಗಳು ಸಿಗ್ತಾ ಹೋಗ್ತವೆ. ಆದರೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರೋ ಕಾರಣಕ್ಕಾಗಿ ಇವರು ಸಚಿವರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅಷ್ಟು ದೊಡ್ಡ ಸಭೆಯಲ್ಲಿ ಕೂತು ಇವರು ತಮ್ಮ ಛಾಪನ್ನು ಮೂಡಿಸುವಷ್ಟು ಬಲಿಷ್ಠರಾಗೋದಿಲ್ಲ. 2 ಬಾರಿ ಸಂಸದರಾಗಿ ಆಯ್ಕೆಯಾದಂತಹ ಧ್ರುವನಾರಾಯಣ್ ಅವರನ್ನೇ ತಗೊಂಡ್ರೆ ಅವರು ತಮ್ಮ ಸಾಯುವ ಕಡೆಗಳಿಗೆ ಸಂದರ್ಭದಲ್ಲಿ ಶಾಸಕರಾಗುವ ಆಸೆಯಿಂದಲೇ ನಂಜನಗೂಡು ಕ್ಷೇತ್ರವನ್ನು ರೆಡಿ ಮಾಡಿಕೊಂಡಿದ್ರು. ಅವರು MP ಆಗೋದಕ್ಕೆ ಆಸಕ್ತಿಯನ್ನು ಕಳ್ಕೊಂಡಿದ್ರು. ತುಂಬ ಜನ MP ಆಗಿದ್ದರೂ ಕೂಡ, ಕೇಂದ್ರ ಸಚಿವರಾಗಿದ್ದರೂ ಕೂಡ ಮತ್ತೆ ರಾಜ್ಯಕ್ಕೆ ಬಂದು ಶಾಸಕರಾಗಿ ಇಲ್ಲೇ ಮಂತ್ರಿಗಳಾಗುವ ಆಸೆಯನ್ನು ಪಡ್ತಿದ್ದಾರೆ. ಇಂತಹ ಪರಿಸ್ಥಿತಿ ಯಾಕೆ ಬರ್ತಾ ಇದೆ? ಯಾಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಪ್ರಭಾವಿ ಮಂತ್ರಿಗಳಾಗಿ ಕೇಂದ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ಪ್ರಭಾವಿ ರಾಜಕಾರಣಿಯಾಗಿ ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನು ಮೂಡಿಸ್ಕೊಳ್ಳೋದಕ್ಕೆ ಹೆದರ್ತಿದ್ದಾರೆ ಅಂದರೆ, ದಕ್ಷಿಣ ಕರ್ನಾಟಕದ ಬಹುಪಾಲು ರಾಜಕಾರಣಿಗಳಿಗೆ ಭಾಷೆಯ ತೊಡಕು ಮೊದಲನೇದು. ಉತ್ತರ ಕರ್ನಾಟಕದ ಜನರಿಗೆ ಹಿಂದಿ ಭಾಷೆ ಸರಾಗವಾಗಿ ಬರುತ್ತೆ, ಆದರೂ ಅವರು ಅಲ್ಲಿ ತಮ್ಮದೇನೋ ನಡೆಯೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಹೋಗೋದಿಲ್ಲ ಹೆಚ್ಚಾಗಿ. ಇಲ್ಲಾದರೆ ಏನಾದರೂ ಪ್ರಭಾವಗಳನ್ನ ಬೆಳೆಸಿ ಸಚಿವರಾಗ್ಬೋದು. ಅವಕಾಶ ಸಿಕ್ಕಿದ್ರೆ ಜಗದೀಶ್ ಶೆಟ್ಟರ್ ಅಥವಾ ಸದಾನಂದ ಗೌಡರ ಥರ ಒಂದು ಕೈ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅಲಂಕರಿಸಿ ಪ್ರಯತ್ನ ಮಾಡ್ಬೋದು ಅನ್ನೋದು ಇವರ ವ್ಯವಸ್ಥೆ. ಈ ಸಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ರಾಜ್ಯದ ಬಹುಪಾಲು ಸಚಿವರಿಗೆ ನೀವು ಸಂಸದರಾಗಿ ಎನ್ನುವ ಅವಕಾಶವನ್ನು ಕೊಟ್ಟಾಗ್ಯೂ ಅವ್ರು ಯಾರೂ ಒಪ್ಪಲಿಲ್ಲ. ತಮ್ಮ ಮಕ್ಕಳಿಗೆ, ತಮ್ಮ ಸಂಬಂಧಿಗಳಿಗೆ ಟಿಕೆಟ್ ಕೊಡಿಸ್ಬೇಕು, ಅವರಿಗೆ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ರು. ಇದರ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ಭವಿಷ್ಯ ಕೇಂದ್ರದಲ್ಲಿ ಏನೋ ಉಜ್ವಲವಾಗುತ್ತೆ ಅನ್ನೋದೇನಲ್ಲ. ಆದರೆ ಸದ್ಯಕ್ಕೆ ಒಂದು ಬ್ರೇಕಿಂಗ್ ಅವರ್ಸ್ ಅಂತ ಏನು ಹೇಳ್ತೀವಲ್ಲ, ಅವ್ರು ಸುಮ್ಮನೆ ಕೂತಿದ್ದಾರೆ, ಏನಾದರೂ ಒಂದು ಹುದ್ದೆ ಬೇಕು. ಹಾಗಾಗಿ ತಮ್ಮ ಸಂಬಂಧಿಗಳನ್ನೇ, ಬಂಧುಗಳನ್ನೇ ಹುಡುಕಿ ಸಂಸತ್ ಸ್ಥಾನಕ್ಕೆ ಕಳಿಸ್ಕೊಡುವಂತಹ ಕೆಲಸವನ್ನು ನಮ್ಮ ರಾಜ್ಯದ ಪ್ರಭಾವಿ ಸಚಿವರುಗಳು ಮಾಡಿದ್ರು. ಈ ಸಂಸತ್ತಿಗೆ ನಿಂತ್ಕೊಳ್ಳೋದು ಅಂತಂದರೆ, MP ಗೆ ಕಂಟೆಸ್ಟ್ ಮಾಡೋದು ಅಂತಂದರೆ, ಶಾಸಕ ಸ್ಥಾನಕ್ಕೆ ನಿಂತು ಸೋತಿರುವವರು ಹಾಗೆ ಒಂದು ಸಾರಿ ಹೋಗಿ ನೆಕ್ಸ್ಟು ವಿಧಾನಸಭಾ ಚುನಾವಣೆ ಬರೋ ತನಕ ಸಂಸದರಾಗಿ ಅಧಿಕಾರವನ್ನು ಅನುಭವಿಸ್ಬೋದು ಅನ್ನೋ ಕಾರಣಕ್ಕಾಗಿ. ಉದಾಹರಣೆಗೆ ನೀವು ಮಂಡ್ಯದ ರಾಜಕಾರಣವನ್ನು ಗಮನಿಸಿದ್ರೆ, ಪುಟ್ಟರಾಜು ಅವರು ಒಂದು ಸರಿ ಸೋಲ್ತಾರೆ, ಸೋತ ನಂತರ MP ಗೆಲ್ತಾರೆ. ಮತ್ತು MLA ಎಲೆಕ್ಷನ್ ಬಂದಾಗ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು MLA ಬರ್ತಾರೆ. ಅದೇ ರೀತಿ ಚಲುವರಾಯಸ್ವಾಮಿ ಅವರು ಒಂದು ಸಾರಿ MLA ಆಗಿ ಸೋಲ್ತಾರೆ, ಮತ್ತು MP ಆಗಿ ಗೆದ್ದು ಮತ್ತೆ MLA ಎಲೆಕ್ಷನ್ ಬಂದಾಗ ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ. ಇಂತಹ ಪರಿಸ್ಥಿತಿಗಳನ್ನು ನೀವು ಎಲ್ಲ ಕಡೆಗಳಲ್ಲಿ ಕಾಣ್ಬೋದು. ಯಾಕೆಂದರೆ ಇವರಿಗೆ ಶಾಸಕರಾಗಿ ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣ ಮಾಡುವ ಇರುವಂತಹ ಅಷ್ಟೇ ಆಸಕ್ತಿ ಈ ಕೇಂದ್ರ ರಾಜಕಾರಣಕ್ಕೆ ಇಲ್ಲ. ಹಾಗಾಗಿ ರಾಜ್ಯಕ್ಕೆ ಕೇಂದ್ರದಿಂದ ಅನ್ಯಾಯವಾದಾಗ ಅದರ ವಿರುದ್ಧ ಪ್ರತಿಭಟಿಸುವ ಅಥವಾ ನಮಗೆ ರಾಜ್ಯಕ್ಕೆ ಬರಬೇಕಾದಂಥ ಹಕ್ಕು ಮತ್ತು ಪಾಲನ್ನು ಪಡೆಯುವಲ್ಲಿ ನಾವು ರಾಜ್ಯ ಸರ್ಕಾರ ವಿಫಲವಾಗ್ತಾ ಇದೆ. ಈ ಸಾರಿಯ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನಾವು ಏನು ಹೊಸ ಮುಖಗಳಿಗೆ ಹೆಚ್ಚು ಮಣೆ ಹಾಕಲಾಗಿದೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಪ್ರಮುಖವಾದ ಕಾರಣ ಹಿರಿಯ ರಾಜಕಾರಣಿಗಳಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲದೆ ಇರೋದೇ ಅನ್ನೋದು ನಾವು ನೋಡ್ಬೋದಾಗಿದೆ.